ಹಾಯ್ ಫ್ರೆಂಡ್ಸ್, ಸೀರಿಯಲ್ಸ್ ಅಂತೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶ್ರೀರಸ್ತು ಶುಭಮಸ್ತು ಸೀರಿಯಲು ನಾಳೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮಾಧವ್ ಸರ್, ಅಭಿ ಮತ್ತು ಅಭಿ ಪೊಲೀಸ್ ಸ್ಟೇಷನಿಗೆ ಸಮರ್ಥ ನೋಡೋಕೆ ಬಂದಿರ್ತಾರೆ. ಆವಾಗ ಸಮರ್ಥ ಏನಾಯಿತು ಅಂತ ಹೇಳು ಅಂತ ಎಲ್ಲರೂ ಕೇಳ್ತಾರೆ. ಏನಿಲ್ಲ, ನಾನೇ ಮನೇಲೇ ಒಪ್ಕೊಂಡನಲ್ಲ, ನಾನೇ ಆಕ್ಸಿಡೆಂಟ್ ಮಾಡಿರೋದು ಅಂತ ಹೇಳಿ ಸಮರ್ಥ ಹೇಳ್ತಾನೆ. ಆಗ ನಮಗೆ ಗೊತ್ತು ನೀನು ಮಾಡಿಲ್ಲ ಅಂತ ಹೇಳಿಬಿಟ್ಟು, ಸುಳ್ಳು ಹೇಳ್ತಾ ಇದೀಯ ನೀನು, ಏನಕ್ಕೆ ಇದು, ನೀನು ಮನೆಯಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡ್ಕೊತ ನಮ್ಮ ಜೊತೆಲೇ ಇದ್ದೆ, ರಾತ್ರಿ ನೀನು ಅಲ್ಲೇ ಮಲ್ಕೊಂಡೆ, ನಾನೇ ಬ್ಲ್ಯಾಂಕೆಟ್ ಹಾಕಿದ್ದೀನಿ ಅಂತ ಅಭಿ ಹೇಳ್ತಾನೆ. ಆಗ ಹೌದಾ, ಥ್ಯಾಂಕ್ಸು ಬ್ಲ್ಯಾಂಕೆಟ್ ಹಾಕಿದ್ಕೆ ಅಂತ ಹೇಳಿ ಸಮರ್ಥ ಹೇಳ್ತಾನೆ. ಆದರೂ ನೀ ಮಾಡಿಲ್ಲ, ಸುಳ್ಳು ಹೇಳ್ಬೇಡ, ಏನಕ್ಕೆ ಸುಳ್ಳು ಹೇಳ್ತಾ ಇದೆಯಾ, ಹೇಳು ಹೇಳು ಅಂತ ಹೇಳ್ತಾನೆ. ಇಲ್ಲ ಸರ್, ನಾನು ಹಂಗೆ ಒಂದು ರೌಂಡ್ ಹೋಗೋಣ ಅಂತ ಹೋಗಿದ್ದೆ, ನಾನೇ ಮಾಡಿದ್ದು ಅಂತ ಮತ್ತು ವಾದ ಮಾಡ್ತಾನೆ. ಆವಾಗ ಅವಿ ಹೊಡೆಯೋಕ್ಕೆ ಅಂತ ಹೋಗ್ತಾನೆ. ಜೈಲೊಳಗೆ ಇದೆಯಾ ಅಂತ ಸುಮ್ಮನೆ ಇದ್ದೀನಿ, ಇಲ್ಲ ಅಂತಂದರೆ ಸರಿಯಾಗಿ ಕೊಡ್ತಾ ಇದೆ ನೋಡು ನಿನಗೆ ಅಂತಾನೆ. ಸರಿ, ಓಕೆ. ಅದಕ್ಕೆ ತುಳಸಿ ಅವರು ತುಂಬ ಅಳ್ತಿದ್ದಾರೆ, ಮನೆಯಲ್ಲೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ಏನಾಗಿದೆ ಹೇಳು ಅಂತೇಳಿ ಮಾಧವ್ ಸರು ಕೇಳ್ತಾರೆ. ಆದ್ರೂ ಅವನು ಸಮರ್ಥ ಹೇಳಲ್ಲ, ನಿಧಿ ಮೇಡಮ್ ಮದುವೆನ ಚೆನ್ನಾಗಿ ಮಾಡಿ, ಎಲ್ಲರೂ ನನ್ನ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ, ಆಮೇಲೆ ಪೊಲೀಸ್ನವ್ರು ಬಂದದ್ದು ಒಂದು ಕನಸು ಅಂತ ಮರೆತುಬಿಟ್ಟು ನೀವು ಯಾವುದೂ ತಲೆ ಹಾಕೊಳ್ಳಂಗೆ ನಿಧಿ ಮೇಡಮ್ ಮದುವೆನ ಚೆನ್ನಾಗಿ ಮಾಡಿ ಹೋಗಿ ಹೋಗಿ ಅಂತ ಹೇಳಿ ಕಳಿಸ್ತಾನೆ. ಅಷ್ಟೊತ್ತಿಗೆ ಅದು ನಾನು ಲಾಯರ್ ಕರ್ಕೊಂಬಂದು ನಿಮ್ಮ ಬೇಲ್ ತೊಗೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಅವರು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ನೋಡಿದ್ರೆ ಅಲ್ಲಿ ಮನೆಯಲ್ಲಿ ಪೂರ್ಣಿ ಮತ್ತು ಚಿಕ್ಕ ಮಾವ ಅಳ್ತಾ ಇರ್ತಾರೆ ನಿಂತ್ಕೊಂಡು. ಪೂರ್ಣಿ ತುಂಬ ಅಳ್ತಾ ಇರ್ತಾಳೆ. ಯಾಕೆ ಅಂತ ಹೇಳ್ಬಿಟ್ಟು ಮಾಧವ್ ಸರು ಮತ್ತು ಅಭಿ ಅವರು ಹೋಗ್ತಾರಲ್ಲ ಮನೆಗೆ, ಕೇಳ್ತಾರೆ. ಮಾವ, ನಿಮ್ಗೊಂದು ವಿಷಯ ಹೇಳಬೇಕು ಅಂತ ಹೇಳ್ತಾ ಅಳ್ಕೊತ ನಿಂತ್ಕೊಂಡಿರ್ತಾಳೆ ಪೂರ್ಣಿ. ಆಗ ಮಾಧವ್ ಅವ್ರಿಗೆ ತಮ್ಮ ಬಂದ್ಬಿಟ್ಟು ಹೇಳ್ತಾನೆ, ಅಣ್ಣ ಇಲ್ಲಿ ಇದು ಇದ್ರಲ್ಲ ಅಂತವರು ರವೀಂದ್ರ ಮತ್ತು ದತ್ತ ಅವರಿಗೆ ಆಕ್ಸಿಡೆಂಟ್ ಆಗಿದೆಯಂತೆ. ರವೀಂದ್ರ ಅವರು ಸ್ಪಾಟಲ್ಲೇ ಸತ್ತೋಗಿದ್ದಾರಂತೆ, ದತ್ತ ಅವರು ಸೀರಿಯಸ್ ಆಗಿದ್ದಾರಂತೆ ಅಂತ ಹೇಳ್ತಾರೆ. ಅವನಿಗೆ ಆಘಾತ ಆಗಿ ಒಂಥರ ತಲೆ ಸುತ್ತಿದಂಗೆ ಮಾಡ್ತಾನೆ ಮಾಧವ್ ಸರ್. ಆಮೇಲೆ ಇದನ್ನು ತುಳಸಿಯವ್ರಿಗೆ ತಿಳಿಸಿದ್ರ ಅಂತ ಕೇಳ್ತಾರೆ. ಇಲ್ಲ, ತಿಳಿಸಿಲ್ಲ, ಇನ್ನುವೇ ಅಮ್ಮ ಹೆಂಗೆ ತೊಗೊತಾರೆ ಅಂತ ಗೊತ್ತಾಗಲ್ಲ, ಅದಕ್ಕೆ ತಿಳಿಸಿಲ್ಲ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಇವಾಗ ಅಭಿ ಮತ್ತು ಅವಿಗೆ ನೀವು ಬೇಲ್ ಕಡೆ ಎಲ್ಲ ನೋಡಿ, ಲಾಯರೆಲ್ಲ ನೋಡಿ ಸಮರ್ಥನ ಬಿಡಿಸ್ಕೊಳ್ಳೋಕ್ಕೆ ಇದು ಮಾಡಿ ಅಂತೇಳಿ ಅವರಿಗೆ ಕಳಿಸ್ತಾನೆ. ಈ ಕಡೆ ನಾನು ಹಾಸ್ಪಿಟ್ಲಿಗೆ ಹೋಗಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಪೂರ್ಣಿ ಹತ್ರ ಮಾತಾಡ್ಕೊತ ನಿಂತಿರ್ತಾನೆ. ಅಷ್ಟೊತ್ತಿಗೆ ತುಳಸಿಯವರು ಕೇಳಿಸ್ಕೊಂಡ್ಬಿಟ್ಟು ಮೆಟ್ಲಿಂದ ಬರ್ತಾ ಇರ್ತಾರೆ. ಆವಾಗ ಕಪ್ಪು ಒಂದೇ ಬಿಟ್ಟಿಗೆ ಕೇಳ್ಕೊಂಡು ತಲೆ ಸುತ್ತಿದಂಗೆ ಮಾಡಿಬಿಟ್ಟು ಕಪ್ಪು ಕೆಳಗೆ ಬಿಡ್ತಾರೆ. ಇವರು ಅರ್ಜೆಂಟಾಗಿ ಓಡೋಗಿ ಅವ್ರನ್ನ ಹಿಡ್ಕೊಂಡು ಸೋಫಾ ಮೇಲೆ ಕೂರಿಸ್ಬಿಟ್ಟು ಇದು ಮಾಡ್ತಾರೆ. ಅಷ್ಟೊತ್ತಿಗೆ ಅಳ್ತಾ ಕೂತಿರ್ತಾರೆ ತುಳಸಿಯವರು. ನಾನು ಫಸ್ಟ್ ಮಾವರು ನೋಡಬೇಕು, ರವೀಂದ್ರ ಅವ್ರು ಹೆಂಗಿದಾರೋ, ರವೀಂದ್ರ ಅವರು ತೀರ್ಕೊಂಡಿದ್ದಾರೆ, ಮಾವ ಸೀರಿಯಸ್ ಅಂತೆ, ಅವ್ರನ್ನಾರೇ ಹೆಂಗಾರ ಉಳಿಸ್ಕೋಬೇಕು ಅಂತ ತುಳಸಿ ಅಳ್ತಾ ಇರ್ತಾಳೆ. ಅಮ್ಮ, ನೀವು ಹೋಗೋದು ಬೇಡ ಅಂತ ಹೇಳ್ತಾನೆ. ಮಾಧವ್ ಅವರು, ನೀವು ಬರೋದು ಬೇಡ, ನೀವು ಈಗ ಪ್ರೆಗ್ನೆಂಟು, ಅಲ್ಲೇನಾರೇ ಇನ್ಸ್ಪೆಕ್ಷನ್ ಆಗುತ್ತೆ, ಬೇಡ ಅಂತೇಳಿ ಅವ್ರನ್ನ ಬಿಡಿಸ್ತಾರೆ. ಆಮೇಲೆ ಇದನ್ನು ಸಿರಿ ಹೆಂಗೆ ತೊಗೊಂಡಿದ್ದಾಳೋ, ಸಿರಿ ಹೆಂಗಿದ್ದಾಳೆ ಏನೋ ಅನ್ನೋದು ಅವ್ರಿಗೆ ಭಾರಿ ಭಯ ಆಗಿರುತ್ತೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಮಾಧವ್ ಸರು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಅಂತ ಹೋಗ್ತಾರೆ. ಇಲ್ಲಿ ನಿಧಿ ಮದುವೆನ ಮುಂದಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಫೋನ್ ಮಾಡಿ ಹೇಳ್ತೀನಿ ಬಿಗ್ರಿಗೆ ಅಂತೇಳಿ ಮಾಧವ್ ಅವ್ರ ತಮ್ಮ ಹೇಳ್ತಾನೆ. ಅದಕ್ಕೆ ಸರಿ ಮುಂದಕ್ಕೆ ಹಾಕೋಣ, ಈಗ ಇಂಥ ಸೂತ್ಕೋದ ಮನೆಯಲ್ಲಿ ಮದುವೆ ಮಾಡಿದ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತೀನಿ ಬಿಡಿ ಅಣ್ಣ ಅಂತೇಳಿ ಹೇಳ್ತಾನೆ ಅವನು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾನೆ. ಅಷ್ಟೊತ್ತಿಗೆ ನಿಧಿ ಹತ್ರ ಹೋಗ್ತಾರೆ. ನಿಧಿ ಹತ್ರ ಹೋಗ್ಬಿಟ್ಟು ಸಮರ್ಥನ ಜೈಲಿಗೆ ಹೋಯ್ತಿಗೆ ಅಲ್ಲಿ ಶಾರ್ವರಿ ಮತ್ತು ನಿಧಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಆಗ ಅಲ್ಲಿ ಹೋಗ್ತಾರೆ ನಿಧಿ ಅಪ್ಪ. ಆವಾಗ ಹಿಂಗೆ ತೀರ್ಕೊಂಡಿದ್ದಾರೆ ರವೀಂದ್ರ ಅವರು, ಹಾಗೆ ದತ್ತ ಅವರು ಸೀರಿಯಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಶಾರ್ವರ್ ಹತ್ರ ಹೇಳ್ತಾರೆ. ಅವ್ರು ಸೀರಿಯಸ್ ಆಗಿದ್ದಾರೆ, ಅವ್ರು ಸತ್ತಿರೋದ್ರೆ ನಮ್ಮ ಮನೆಗೆ ಏನು ಸಂಬಂಧ, ಮದುವೆ ಏನಕ್ಕೆ ಮುಂದಕ್ಕೆ ಹಾಕ್ತೀರಾ, ದಿನ ಕೋಟಿಗಟ್ಟಲೆ ಜನ ಸಾಯ್ತಾ ಇರ್ತಾರೆ, ಅವ್ರಿಗೆಲ್ಲ ನಾವು ಮುಂದಕ್ಕೆ ಹಾಕ್ತಾ ಹೋಗೋಕ್ಕಾಗುತ್ತಾ ಅಂತ ಶಾರ್ವರಿ ಜೋರು ಮಾಡ್ತಾಳೆ. ಆದ್ರೂ ಅವ್ರು ನಮ್ಮ ಮನೆಯವರು, ದತ್ತ ಅವರು ನಮಗೆ ತಂದೆ ಸಮಾನರಾಗಿದ್ದಾರೆ, ರವೀಂದ್ರ ಅವರು ನನ್ನ ಮಗ ಇದು ಸಂಬಂಧಿಕರಾಗಿದ್ದಾರೆ, ಹಂಗಿದ್ದಾಗ ನಾವು ಹೆಂಗೆ ಮಾಡೋಕ್ಕಾಗುತ್ತೆ, ನಾ ಬೀಗ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ, ಅವರೇ ಒಪ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನಿಧಿಗೆ ಬೇಜಾರು ಮಾಡ್ಕೊಬೇಡಮ್ಮ, ಮಾಡೋಣ ಮದುವೆನ, ಒಂದು ಸ್ವಲ್ಪ ಮುಂದಕ್ಕೆ ಹೋಗಿದೆ ಅಷ್ಟೇ, ನಿನಗೆ ಬೇಜಾರು ಮಾಡ್ಕೊಬೇಡಮ್ಮ ಅಂತೇಳಿ ಮಗಳಿಗೆ ಸಮಾಧಾನ ಮಾಡ್ತಾನೆ. ಆಮೇಲೆ ಇಲ್ಲಿ ಮಾಧವ್ ಸರು ಹಾಸ್ಪಿಟ್ಲಿಗೆ ಬರ್ತಾರೆ. ಹಾಸ್ಪಿಟ್ಲಿಗೆ ಬಂದು ದತ್ತ ಅವ್ರು ನೋಡಿ ಅವ್ರು ಸೀರಿಯಸ್ ಹೆಂಗಿದ್ದಾರೆ ಅಂತ ಹೇಳಿ ಸಿಸ್ಟ್ರನ್ನ ಕೇಳ್ತಾರೆ. ಆಗ ಸಿಸ್ಟ್ರು ಸ್ವಲ್ಪ ಸೀರಿಯಸ್ ಇದೆ ಸರ್, ಡಾಕ್ಟ್ರ್ ಹತ್ರ ಕೇಳಬೇಕು ಅಂತ ಹೇಳ್ತಾಳೆ. ಆಮೇಲೆ ಅಷ್ಟೊತ್ತಿಗೆ ಹೊರಗೆ ಬರ್ತಾ ಇರ್ತಾರೆ ಮಾಧವ್ ಸರ್. ಆವಾಗ ಪೊಲೀಸ್ನವ್ರು ಬರ್ತಾರೆ. ಏನು ಮಾಧವ್ ಸರ್, ನೀವು ಕಂಪ್ಲೇಂಟ್ ಕೊಡಬೇಡಿ ಅಂತ ಹೇಳೋಕ್ಕೋಸ್ಕರ ಬಂದ್ರಾ, ಇಲ್ಲ ಸಮಾಧಾನ ಮಾಡೋಕ್ಕೆ ಬಂದ್ರಾ
ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ನಿಮ್ಮ ಸಮರ್ಥ ಅವರು ಆಕ್ಸಿಡೆಂಟ್ ಮಾಡಿರೋದು ಇವರಿಗೆಯಾ ಅಂತ ಹೇಳ್ತಾರೆ. ಅದಕ್ಕೆ ಮಾಧವ್ ಸರ್ ಈಗ ಆಗಾಗ ಕಾರಣ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಸಮರ್ಥ ಅವರ ತಾತ ಅವರು ಸಮರ್ಥ ಅವರ ವೈಫ್ನ ಅಪ್ಪ ಅಂದರೆ ಮಾವ ಅವರು ಅವ್ರಿಗೆ ಆಕ್ಸಿಡೆಂಟ್ ಮಾಡಿ ಇವ್ರು ಬರೋಕ್ಕೆ ಸಾಧ್ಯನೇ ಇಲ್ಲ, ಇದನ್ನು ನಂಬಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಹೌದಾ, ಹಂಗಾದ್ರೆ ಯಾರಿಗಾರ ಒಬ್ಬರು ಪ್ರಜ್ಞೆ ಬಂದರೆ ಏನು ಅಂತೇಳಿ ಹೇಳ್ಬೋದು. ಅದರಲ್ಲೂ ಸಮರ್ಥ ಅವರು ನಾನೇ ಆಕ್ಸಿಡೆಂಟ್ ಮಾಡಿರೋದು ಅಂತ ಒಪ್ಕೊಂಡಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಅಂತಂದು ಹೇಳ್ತಾರೆ. ನೋಡೋಣ ಬೇಲ್ ಕೊಡಿಸೋಕ್ಕೆ ಮಾತಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಮಾಧವ್ ಸರ್ ಹೇಳ್ತಾರೆ. ಸರಿ ಅಂತ ಹೇಳ್ತಾರೆ. ಹಂಗಾರೆ ರವೀಂದ್ರ ಅವ್ರದ್ದು ಎಲ್ಲಿದೆ ಬಾಡಿ ಅಂತ ಹೇಳ್ಬಿಡೋಕಾರೆ ಕೆಳಗಿದೆ ಅಂತೇಳಿ ನೋಡೋಕ್ಕೆ ಅಂತ ಹೋಗ್ತಾನೆ ಮಾಧವ್ ಸರ್. ಆಮೇಲೆ ಸಮರ್ಥ್ಗೆ ಸಿರಿಗೆ ಹೇಳಿರಲ್ಲ ಸಮರ್ಥನ ಹಿಂಗೆ ಇದು ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಹೆಂಗೆ ಹೇಳೋದು ಸಿರಿಗೆ ಅಂತ ಹೇಳಿ ಅವರು ಯೋಚನೆ ಮಾಡ್ತಿರ್ತಾರೆ. ಇವತ್ತಿಗೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ರವೀಂದ್ರ ಅವ್ರು ಸತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸಮರ್ಥ್ಗೆ ಇನ್ನೂ ಯಾವುದೇ ವಿಷಯ ಗೊತ್ತಿಲ್ಲ. ಅದೇ ಗಾಡಿಗೆನೆಯ ನಿಧಿ ಗುದ್ದಿರೋದು ಅವ್ರಿಗೇನೆಯ ಅಂತಲೂ ಗೊತ್ತಿಲ್ಲ. ಸೊ ನಾಳೆ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.